ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಎಫೆಕ್ಟ್ನಿಂದ ಬೆಂಗಳೂರಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇದರ ಪರಿಣಾಮವಾಗಿ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ದುಬಾರಿಯಾಗಲಿದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಪೂರೈಕೆಯ ಸಮಸ್ಯೆ ಎದುರಾಗ್ತಾ ಇದೆ. ರಂಜಾನ್ ಸಮಯದಲ್ಲಿ ಖರ್ಜೂರಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇರುತ್ತೆ. ಅಂದರೆ ಅವರು ಉಪವಾಸ ಇರ್ತಾರೆ, ಹೀಗಾಗಿ ಉಪವಾಸ ಮುಗಿದ ನಂತರ ಖರ್ಜೂರವನ್ನು ಸೇವಿಸ್ತಾರೆ. ಹೀಗಾಗಿ ಖರ್ಜೂರಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಆದರೆ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಯುದ್ಧದ ಎಫೆಕ್ಟ್ನಿಂದ. ಹೀಗಾಗಿ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ದುಬಾರಿಯಾಗುತ್ತೆ. ಅಂಜೂರ, ಪಿಸ್ತಾ, ಖರ್ಜೂರವನ್ನು ಇರಾನ್ನಿಂದ ನಾವು ಆಮದನ್ನು ಮಾಡ್ಕೊಳ್ತಾ ಇದ್ವಿ. ಒಂದೆರಡು ವಾರದಲ್ಲಿ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಪೂರೈಕೆ ಸಮಸ್ಯೆ ಎದುರಾಗುತ್ತೆ. ನಗರಕ್ಕೆ ಬರುವ ಹೆಚ್ಚಿನ ಡ್ರೈ ಫ್ರೂಟ್ಸ್ಗಳು, ವಿಶೇಷವಾಗಿ ಅದರಲ್ಲೂ ಅಂಜೂರ ಆಗಿರ್ಬೋದು, ಪಿಸ್ತಾ ಆಗಿರಬಹುದು ಅಥವಾ ಖರ್ಜೂರ ಇರಾನ್ನಿಂದ ಆಮದಾಗುತ್ತೆ. ರಂಜಾನ್ ಹಬ್ಬದ ಸಮಯದಲ್ಲಿ ಖರ್ಜೂರಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ಸದ್ಯಕ್ಕೆ ದಾಸ್ತಾನಿದೆ. ಆದರೆ ಒಂದೆರಡು ವಾರದಲ್ಲಿ ಮತ್ತೆ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ವ್ಯಾಪಾರಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ವ್ಯಾಪಾರಿಗಳು ಒತ್ತಾಯಿಸ್ತಾ ಇದ್ದಾರೆ. ರಂಜಾನ್ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ, ಉಪವಾಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಖರ್ಜೂರಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಆದರೆ ಕೆಲವೊಂದಿಷ್ಟು ವಾರಗಳ ಕಾಲ ಓಕೆ, ಬಟ್ ಅದಾದಮೇಲೆ ಸಮಸ್ಯೆ ಎದುರಾಗುತ್ತೆ ಅಂತ ವ್ಯಾಪಾರಿಗಳು ತಿಳಿಸಿದ್ದಾರೆ.